ನೀನಾಸಂ ಸತೀಶ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನೀನಾಸಂ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚೆನ್ನಾಗಿದೆ. ಭಾಳ ಖುಷಿಯಾಗಿದ್ದೀನಿ. ಆ್ಯಂಡ್ ಇದೊಂಥರ ನಮ್ಗೆ ಯಾವಾಗ್ಲೂ ಮಕ್ಕಳಿಗೆ ಹಬ್ಬ ಬಂದಂಗೆ ಸೆಲೆಬ್ರೇಷನ್ ಥರ ನಾವು ಮಗುವಾಗ್ಬಿಡ್ತೀವಿ. ಅಂದರೆ ರಿಲೀಸ್ ಟೈಮ್ ಬಂದಾಗ ಅಯೋಗ್ಯ 2 ರಿಲೀಸ್ ಆಗ್ತಿರೋದು ಈ ವಾರ. ಅದಕ್ಕಿಂತ ಸಂಭ್ರಮ ಇನ್ನೊಂದಿಲ್ಲ. ಒಂದು ಸಿನಿಮಾ ನಾವು ಮಾಡಬೇಕಾದ್ರೆ ಅದರ ಹಿಂದಿನ ಏಳು ಬೀಳುಗಳು ಎಲ್ಲವನ್ನೂ ದಾಟ್ಕೊಂಡು ಮುಂದೆ ಒಂದು ಸಿನಿಮಾನ ರಿಲೀಸಿಗೆ ತರೋದೈತಲ್ಲ, ಅದು ತುಂಬ ದೊಡ್ಡ ವಿಷಯ. ಅದು ದೊಡ್ಡ ಕನಸು. ಅಂದರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರ ಕನಸಲ್ಲಿ ನಮಗೆಲ್ಲ ಒಂದು ಅವಕಾಶ ಸಿಕ್ಕಿರುತ್ತೆ. ಅಂದರೆ ಈ ಥರ ಒಂದು ಜಾಗಕ್ಕೆ ಬರೋದಕ್ಕೆ ಆ ಅವಕಾಶದಲ್ಲಿ ನಾನು ಒಬ್ಬ ಆಗಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ನಾನು ಅದಕ್ಕೆ ಖುಷಿ ಪಡ್ತೀನಿ. ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ. ಲವ್ಲಿ. ನಿಮ್ಮ ಗ್ರೋತ್ ನೋಡಿದಾಗ ಬಹಳ ಖುಷಿ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ಯಾವ್ದು ಹೇಳಿ? ಮೊದಲ ಸಿನಿಮಾ ನಂದು ಮಾದೇಶ. ಒಂದು ಪುಟ್ಟ ಪಾತ್ರ ಶಿವಣ್ಣವ್ರ ಎದುರುಗಡೆ ಶುರುವಾಗುತ್ತೆ ಮೊದಲನೇ ಸೀನು. ಅದಾದಮೇಲೆ ಅಲ್ಲಿಂದ ಮನಸಾರೆ, ಪಂಚರಂಗಿ, ಹೀಗೆ ಸಾಲು ಸಿನಿಮಾಗಳು ಬರ್ತಾ ಹೋಗ್ತವೆ. ಆ್ಯಸ್ ಅ ನಟ ಯಾವ್ದು ಹೇಳಿ? ನಾಯಕ ನಟ. ನಾಯಕ ನಟ ಆಗಿ ಮಾಡಿದ್ದು ನಾನು ಅದನ್ನು ಡ್ರಾಮಾ ಅಂತಲೂ ಕನ್ಸಿಡರ್ ಮಾಡ್ತೀನಿ, ಲೂಸಿಯಾ ಅಂತಲೂ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ಮಾಡಿದ ಸಿನಿಮಾ ನಾನು ಹೀರೋ ಆಗಿ ಲೂಸಿಯಾ. ಅದರಲ್ಲಿ ನಂದೊಂದು ಸಣ್ಣ ಪಾತ್ರ ಇದೆ. ಕರೆಕ್ಟ್, ಮರ್ತೋಗಿದೆ ನನಗೆ. ಬಹಳ ಬಹಳ ಸಣ್ಣ ಕರೆಕ್ಟ್. ನ್ಯೂಸ್ ಓದೋದೇನೋ ಸೀನ್ ಬರುತ್ತೆ ಇದರ. ಕರೆಕ್ಟ್ ಐನೋ ಗೊತ್ತಾಯ್ತು. ಸೊ ನಿಮ್ಮ ಪೂರ್ಣ ನಮ್ಮ ಗೆಲುವಿಗೆ ನಿಮ್ಮ ಸಪೋರ್ಟು ಇದೆ ಅಂತ ಆಯ್ತು. ನಾವಿಲ್ಲ ನಾನಿಲ್ಲಿ ಒತ್ತು ಕೂತಿರೋದಕ್ಕೆ ಕಾರಣ ನೀವು ಒಬ್ರು ಅಂತ ಆಯ್ತು. ನೋ ಅಫ್ಕೋರ್ಸ್ ನಾನು ಯಾವಾಗಲೂ ಸಮೂಹ ನಂಬೋನು. ಅಂದ್ರೆ ಒಂದು ಸಿನಿಮಾ ಆಗಬೇಕು ಅಂದ್ರೆ ಟೀಮ್ ವರ್ಕ್. ನಾಟ್ ಹೀರೋಯಿನ್ ಅಥವಾ ಪ್ರೊಡ್ಯೂಸರ್ ಒಬ್ಬರಿಂದ ಸಿನಿಮಾ ಆಗುತ್ತೆ ಅಂತ ನಾನು ಯಾವತ್ತೂ ನಂಬಲ್ಲ. ಓವರಾಲ್ ಟೀಮ್ ವರ್ಕ್. ಒಬ್ಬ ಲೈಟ್ ಬಾಯಿಂದ ಹಿಡಿದು, ಒಬ್ಬ ಮೇಕಪ್ ಮ್ಯಾನ್ ಹಿಡಿದು, ಊಟ ಬಡಿಸೋರ್ನ ಹಿಡಿದು, ಯಾರೋ ಬಂದು ನೀವು ಹೀರೋ ಆಗ್ರಿ ಅಂತ ಹೇಳೋ ಆಡಿಯನ್ಸ್ನ ಹಿಡಿದು ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂದರೆ ಒಂದು ಸಿನಿಮಾ ಗೆಲ್ಲೋದಕ್ಕಾಗಲಿ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕಾಗಲಿ, ಅಥವಾ ನಾವಿವತ್ತು ಕೂತಿರೋದಕ್ಕೂ ಎಲ್ಲರೂ ಕೊಡುಗೆ ಇರುತ್ತೆ. ಯಾಕೆ ನಾನು ಅದನ್ನು ನೆನಪು ಮಾಡ್ಕೊಳ್ತೆ ಅಂದರೆ, ನಾವು ಇಂಡಸ್ಟ್ರಿಗೆ ಬಂದು, ಅಂದರೆ ಪತ್ರಿಕೋದ್ಯಮಕ್ಕೆ ಬಂದು ಹೊಸ ದಿನಗಳವು. ನೀವು ಆಲ್ರೆಡಿ ಸಿನಿಮಾಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ರಿ, ಪೂರ್ಣ ಪ್ರಮಾಣದ ನಟ ಅಂತ ನಾವೆಲ್ಲರೂ. ನೀನಾಸಂ ಸತೀಶ್ ಅವರು ಹೀರೋ ಆಗಿ ಸಿನಿಮಾ ಅಂತೆ ಅಂದಾಗ ಲೂಸಿಯಾ. ಸೊ ಗೌರಿ ಶಕ್ಕಿ ಅವರು ನನ್ನನ್ನು ಕರೆದು ಹಿಂಗಿದ್ದೊಂದು ಸಣ್ಣ ಪಾತ್ರ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಐ ಡಿಡ್ ಇಟ್. ಐ ಥಿಂಕ್ ಇಲ್ಲೇ ನಡೆದಿತ್ತು ಅನ್ಸುತ್ತೆ. ಗೌರಿ ಶಕ್ಕಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಸೀನ್ ಇಲ್ಲೇ ಶೂಟ್ ಮಾಡಿದ್ವಿ. ನಂದು ಇಲ್ಲೇ ಶೂಟ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಅದೆಲ್ಲ ನೆನಪುಗಳು ಚೆನ್ನಾಗಿದೆ. ಅಂದರೆ ಭಾಳ ಖುಷಿಯಾಗುತ್ತೆ. ಹಳೆಯ ನೆನಪುಗಳೇ ತುಂಬ ಚೆಂದ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದ ರೀತಿ, ಅವತ್ತು ಮೀಡಿಯಾ ಹೆಂಗಿತ್ತು, ಇವತ್ತು ಮೀಡಿಯಾ ಹೆಂಗಿದೆ, ಅವತ್ತು ಸಿನಿಮಾ ಹೆಂಗಿತ್ತು, ಇವತ್ತು ಸಿನಿಮಾ ಹೆಂಗಿದೆ, ಅಂದರೆ ಎಲ್ಲ ಬದಲಾಗೋಗಿದೆ ಕಂಪ್ಲೀಟ್ಲಿ. ಬಟ್ ಅವತ್ತೆಲ್ಲರೂ ನೋಡಿದ್ರೆ ಒಂದು ಭಾಳ, ನೀವು ಅಷ್ಟೇ ನಮ್ಮನ್ನು ಸಖತ್ತ ರಿಸೀವ್ ಮಾಡ್ತಿದ್ರಿ. ನಾವು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಿದ್ವಿ. ಸ್ಟಿಲ್ ಹೌದು, ಅದು ನಾವು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದ್ವಿ. ಅಂದರೆ ಯಾಕೆ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಂತ ನಮ್ಮ ಸೀನಿಯರ್ಸ್ನೆಲ್ಲ. ಅಂದರೆ ನಮ್ಗೆ ಅಫ್ಕೋರ್ಸ್ ನೀವೆಲ್ಲ ಸೀನಿಯರ್ಸ್ ಯಾವಾಗಿಂದನು ಭಾಳ ನಮ್ಮನ್ನೆಲ್ಲ ರೆಸ್ಪೆಕ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ, ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ನಿಂತಿದ್ದಾರೆ. ನಾನು ಇವತ್ತಿಗೂ ನೆನಪಿದೆ, ಸುವರ್ಣ ಗರ್ಲ್ಸ್ ಅಂತ ಒಂದು ಮಾಡ್ತಾ ಇದ್ರಿ. ಒಂದು 7-8 ಜನ ಹುಡುಗಿಯರು, 6 ಜನ ಹುಡುಗಿಯರು ನನ್ನ ಸೆಂಟ್ರಲ್ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ರಿ. ಚೆನ್ನಾಗಿ ನೆನಪಿದೆ ನನಗೆ. ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ ಅಂತಂದರೆ ವಾವ್ ಅನ್ನಿಸ್ತದೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಹೀರೋ ಆಗಿರೋದು ಅದೆಲ್ಲ ನನ್ನ ವಸಂತ ಕಾಲ. ಅವಾಗ ತಾನೇ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ದೆ. ಇಂಡಸ್ಟ್ರಿ ಅಂದ್ರೇನು, ಕ್ಯಾಮ್ರಾ ಅಂದ್ರೇನು, ಅಂದರೆ ಒಂದು ಹೀರೋ ಅಂದ್ರೆ ಹೆಂಗಿರುತ್ತೆ, ಸಕ್ಸಸ್ ಅಂದರೆ ಹೆಂಗಿರುತ್ತೆ, ಅದೆಲ್ಲವನ್ನು ನೋಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನನಗೆ ಒಂಥರ ನೀವೆಲ್ಲ ರಿಸೀವ್ ಮಾಡಿದ್ದು ಅದೇ ನನಗೆ ಒಂದು ದೊಡ್ಡ ಅವಾರ್ಡ್ ಅಂತ ಅನಿಸ್ತದೆ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ನ್ಯೂ ಎರಾ. ನೀವು ಶುರು ಮಾಡ್ಕೊಳ್ಳೋ ಟೈಮಿಗೆ ಹೊಸ ನಾಯಕ ನಟರು ಸ್ಯಾಂಡಲ್ವುಡ್ಗೆ ಪರಿಚಯ ಆಗುತ್ತಾ ಇದ್ದ ಎರಾ. ಒಂದು ಕಡೆ ಯಶ್ ಇದ್ರು, ಒಂದು ಕಡೆ ನೀವಿದ್ರಿ. ಹಾಗೆ ಪ್ರತಿಯೊಬ್ಬರು ಹೊಸದಾಗಿ ತಮ್ಮ ಐಡಿಯಾಸನ್ನು ಹುಡುಕೊಂಡು ಬರುವಾಗ. ಆ್ಯಂಡ್ ಲೂಸಿಯಾ ವಾಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ನ ಸಿನಿಮಾ. ಸೊ ಎಲ್ಲರ ದೃಷ್ಟಿ ಕೂಡ ನಿಮ್ಮ ಮೇಲೆ ಇತ್ತು ಅವಾಗ. ಲೂಸಿಯಾ ಅಂತೆ ಹೆಸರೇ ಡಿಫ್ರೆಂಟ್ ಆಗಿದೆ, ಕಥೆ ಇನ್ನೆಂಗಿದೆಯೋ ಅಂತೆಲ್ಲ ಹೇಳ್ಕೊಂಡು ಶುರುವಾದ ಸಿನಿಮಾ. ಯಾಕೆ ಈ ವಿಷಯ ನೆನಪು ಮಾಡಿಕೊಂಡೆ ಅಂದರೆ, ಆವತ್ತಿನ ನೀನಾಸಂ ಸತೀಶ್ಗೂ ಇವತ್ತಿನ ನೀನಾಸಂ ಸತೀಶ್ಗೂ ಗ್ರೋತ್ ಇಸ್ ಕಮೆಂಡಬಲ್. ಬಹುಶಃ ಹಳ್ಳಿಯಿಂದ ಬರುವ ಒಬ್ಬ ಕನಸು ಹೊತ್ತ ಕಲಾವಿದ ನಿಮ್ಮನ್ನು ಡ್ರೀಮ್ ಮಾಡ್ತಿರ್ತಾನೆ, ಐ ವಾಂಟ್ ಟು ಬಿ ಅ ನೀನಾಸಂ ಸತೀಶ್ ಅಂತ. ನೀನಾಸಂ ಸತೀಶ್ಗೆ ಇವತ್ತಿಗೂ ಹಾಗೆ ಅನಿಸುತ್ತಾ? ಇಸ್ ಇಟ್ ಲೈಫ್ ಈಸ್ ಬ್ಲೆಸ್ಡ್ ಆರ್ ಇಟ್ ಈಸ್ ಸ್ಟಿಲ್ ಜಗ್ಲಿಂಗ್? ಏನು ಅನಿಸುತ್ತೆ ನೀನಾಸಂ ಅವರಿಗೆ? ಅಲ್ಲ, ಬ್ಲೆಸ್ಟೇ ಲೈಫ್ ಅನ್ನೋದು. ನಾವು ಯಾವ ಹ್ಯಾಂಗಲಲ್ಲಿ ನೋಡ್ತೀವಿ ನಮ್ಮ ಜೀವನನ, ಆಮೇಲೆ ನಾವು ಯಾವ ರೀತಿ ತಗೋತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬದುಕು ಕಷ್ಟ ಅಂತ ನಾವು ಫೀಲ್ ಮಾಡ್ಕೊಂಬಿಟ್ರೆ ಅದೆಲ್ಲ ಮೈಂಡ್ ಸೆಟ್ ಅಷ್ಟೇ. ಅಂದರೆ ನಾವು ಮೈಂಡ್ ಸೆಟ್ ಹೆಂಗೆ ಮಾಡ್ತೀವೋ, ಬೆಳಗ್ಗೆ ಎದ್ದು ಇವತ್ತು ಖುಷಿಯಾಗಿರಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ರೆ ಏನೇ ಕಷ್ಟಗಳು ಬಂದರೂ ಖುಷಿಯಾಗಿರ್ತೀವಿ. ಇಲ್ಲ ಇವತ್ತು ಪೂರ್ತಿ ಯಾಕರು ನನಗೆ ಈ ಲೈಫು ಅಂತ ಯೋಚನೆ ಮಾಡಿಬಿಟ್ರೆ 100%
ಬದುಕೋದಕ್ಕೆ ನಿಮಗೆ ನೂರಾರು ದಾರಿಗಳಿದೆ. ನಾಟ್ ಓನ್ಲಿ ಹಣದಿಂದನೇ ಬದುಕಬೇಕು, ಸಕ್ಸಸ್ಸಿಂದನೇ ಬದುಕಬೇಕು, ಅಥವಾ ಒಬ್ಬ ವ್ಯಕ್ತಿ ಹುಟ್ಟೋರೆಲ್ಲರೂ ಸಾಧನೆ ಮಾಡಲೇಬೇಕು ಅಂತಿಲ್ಲ ಬದುಕೋದಕ್ಕೆ. ಆಮೇಲೆ ಸಾಧನೆ ಮಾಡಲೇಬೇಕು ಅಂತ ಯಾವ ಬದುಕು ಹುಟ್ಟಿಲ್ಲ. ಸಾಧನೆಗೋಸ್ಕರ ಅಲ್ಲ, ಬದುಕಿಗೋಸ್ಕರ ಬದುಕಷ್ಟೇ. ಸಾಧನೆ ಹೌದು, ನಾವು ಕೆಲಸ ಮಾಡಬೇಕು, ಮನುಷ್ಯ ಕೆಲಸ ಮಾಡ್ತಾಯಿದ್ರೇ ಮುಂದಕ್ಕೆ ಹೋಗೋದು, ಕೆಲಸ ಮಾಡಬೇಕಷ್ಟೇ ನಾವು. ಇದನ್ನು ನಾನು ನಂಬಿರೋದು. ನಾಳೆ ಈ ಪಟ್ಟ ಇರುತ್ತೋ ಇರಲ್ವೋ ಅದೆಲ್ಲ ಬೇರೆ ವಿಷಯ. ನಾನು ಪಟ್ಟ ಕಿರೀಟ ಇದು ಯಾವುದನ್ನು ನಂಬ್ದನಲ್ಲ, ನಾನೊಬ್ಬ ಸ್ಟಾರು ಆ್ಯಕ್ಟ್ರು ಇದು ಯಾವುದನ್ನು ನಂಬ್ದನಲ್ಲ. ನಾನೊಬ್ಬ ಮನುಷ್ಯ ಹೆಂಗಿರಬೇಕು, ನಿಜವಾಗ್ಲೂ ನನ್ನ ಆತ್ಮಕ್ಕೆ ತೃಪ್ತಿ ಇರೋ ಥರ ಬದುಕ್ತಾ ಇದ್ದೀನ, ಅದನ್ನಷ್ಟೇ ನಂಬೋದು ನಾನು. ಹಾಗಾಗಿ ನನಗೆ ಅದಕ್ಕೆ ನನಗೇನಂದ್ರೆ ಸಮ್ಟೈಮ್ಸ್ ನಾನು ಟ್ಯಾಕ್ಸಿಲಿ ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಯಾರೂ ಇಲ್ಲ ಅಂದರೂ ಬರ್ತೀನಿ, ನಾನು ಒಬ್ಬೊಬ್ಬನೇ ಓಡಾಡ್ತೀನಿ. ನನಗೆ ಯಾವುದು ಮ್ಯಾಟ್ರ್ ಆಗಲ್ಲ. ಮುಂಚೆ ಇತ್ತು ನನ್ನ ತಲೆ ಒಡನು, ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಲೂಸಿಯಾ ಟೈಮಲ್ಲಿ, ಲೂಸಿಯಾ ಆದಮೇಲೆ ಆ ಸಕ್ಸಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ನನಗಿತ್ತು, ನಾನೊಬ್ಬ ಹೀರೋ, ನಾನು ಹಿಂಗಿರಬೇಕು ಅಂತ. ಬಹುಶಃ ಅದು ಕಾಲಕ್ರಮೇಣ ಮೆಚುರಿಟಿ ಬರ್ತಾನೋ ಅಥವಾ ಆಗ್ತಾನೋ ಇನ್ನೊಂದು ಆಗ್ತಾನೋ ಯಾವುದೋ ದೊಡ್ಡದಲ್ಲ ಬದುಕಿಗಿಂತ ಅನ್ಸೋಕ್ಕೆ ಶುರುವಾಯ್ತು ನನಗೆ. ಏನು ನಿಮ್ಮ ಪ್ರಕಾರ ಬದುಕು ಅಂದರೆ ಏನು, ಈ ಬದುಕು ಸಿಕ್ಕಿರೋದೇ ಒಂದು ಅದ್ಭುತ ಅಲ್ವಾ, ಆಶ್ಚರ್ಯ ಅಲ್ವಾ, ಇದು ವಾವ್ ಅಲ್ವಾ. ಅದನ್ನೇ ನಾನು ಹೇಳ್ತಾ ಇರ್ತೀನಿ, ಎಷ್ಟೋ ಲಕ್ಷಾಂತರ ಕಣಗಳಲ್ಲಿ ನಾವು ಒಂದು ಕಣ ಮಾತ್ರ ಫೈಟ್ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಇದಕ್ಕಿಂತ ಏನು ಬೇಕು, ಈ ಬದುಕಿಗಿಂತ ದೊಡ್ಡ ಗಿಫ್ಟ್ ಏನು ಬೇಕು, ಇದಕ್ಕಿಂತ ಗಿಫ್ಟ್ ಏನಿರೋಕ್ಕೆ ಸಾಧ್ಯ ಲೈಫಲ್ಲಿ. ನಾನು ಇದನ್ನು ನಂಬೋದು. ಇದೇ ದೊಡ್ಡ ಗಿಫ್ಟು ಲೈಫಲ್ಲಿ, ಅಂದರೆ ನಾವು ಹುಟ್ಟಿರೋದೇ ದೊಡ್ಡ ಗಿಫ್ಟು. ಹಂಗಾಗಿ ಬದುಕನ್ನ ತುಂಬ ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಜೊತೆಗಿದ್ಕೊಂಡು ಜೊತೆಯಾಗಿ ಎಲ್ಲರೂ ಜೊತೆಯಾಗಿಲ್ದೇ ಬದುಕೋಕ್ಕಾಗೋದೇ ಇಲ್ಲ. ಸಮೂಹದ ಜೊತೆಗೆ ಬದುಕಬೇಕು. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಆದರೆ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ. ಎತ್ತರದ ಸ್ಥಾನ ಹೋಗ್ತಾ ಪರ್ವತಾರೋಹಿಗಳು, ನಾನೊಬ್ಬ ಸ್ಟಾರ್ನ ಕೇಳಿದಾಗ ಅವರ ಹೇಳಿದ್ದು ಉತ್ತರ ನನಗೆ ಸರಿನೂ ಅಂತ ಅನ್ನಿಸ್ತು. ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪರ್ವತನ ಹತ್ತುತ್ತಾ ಹಿಂದೆ ಇರೋರನ್ನ ಬಿಟ್ಟು ಏಕಾಂಗಿಯಾಗಿ ಹತ್ತಬೇಕಾಗತ್ತೆ. ದಟ್ ಈಸ್ ದ ಡೆಸ್ಟಿನಿ. ಆಫ್ಕೋರ್ಸ್ ಚೂಸ್ ಮಾಡೋದು ನಾವು ನಮ್ಮ ಕೈಲಿ ಚೂಸ್ ಮಾಡೋಂಗಿಲ್ಲ. ನಾವೆಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತೀವಿ ಅಂತ ಸಾಧ್ಯ ಇಲ್ಲ ಅಂತ. ಯಾವುದೇ ನಾಯಕರಿಗೂ ಅದು ಸಾಧ್ಯ ಇಲ್ಲ, ಯಾವುದೇ ನೀವು ಲೀಡರ್ ಆಗೋರ್ಗೆ ಅದು ಸಾಧ್ಯ ಇಲ್ಲ. ಆಮೇಲೆ ನೀವು ಪ್ರತಿಯೊಬ್ಬರನ್ನ ನಾನು ಉಳಿಸ್ಕೋತೀನಿ ಅನ್ನೋದು ತುಂಬ ಸುಳ್ಳದು. ಯಾಕಂದ್ರೆ ನಿಮ್ಮ ಜರ್ನಿನಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಆಮೇಲೆ ಒಂದನ್ನು ನಂಬಬೇಕು, ಆ ಕ್ಷಣದಲ್ಲಿ ಅವ್ರು ಖುಷಿಯಾಗಿದ್ರ ನಮ್ಮ ಜೊತೆ, ಆ ಕ್ಷಣದಲ್ಲಿ ಅವ್ರ ನಮ್ಮ ಜೊತೆ ಪ್ರಾಮಾಣಿಕವಾಗಿದ್ರ, ಆ ಕ್ಷಣದಲ್ಲಿ ನಮ್ಮ ಜೊತೆ ಅವ್ರು ನಿಯತ್ತಾಗಿದ್ರ, ದಟ್ಸ್ ಆಲ್. ಅಷ್ಟನ್ನು ಮಾತ್ರ ನಾವು ನೆನೆಸ್ಕೋಬೇಕು. ಅದಾದ್ಮೇಲೆ ಮುಂದೆ ಹೋಗ್ತಾ ನೀವು ಸಿಗ್ತೀರಾ, ಇನ್ನೊಬ್ರು ಸಿಗ್ತಾರೆ, ಮತ್ತೊಬ್ರು ಸಿಗ್ತಾರೆ, ಅವ್ರ ಜೊತೆನೂ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು ನಾವು. ಎಲ್ಲೋ ಸರಿ ಅನಿಸ್ಲಿಲ್ವ, ನಾನು ಮಾಡೋದೇನೆಂದರೆ ಎಲ್ಲೋ ಸರಿ ಹೋಗ್ಲಿಲ್ವ ನನಗೂ ಅವ್ರಿಗೂ, ನಾನು ದೂರ ಇರ್ತೀನಿ. ಬಟ್ ಒಬ್ಬರು ದ್ವೇಷ ಮಾಡೋದು, ಇಲ್ಲ ಅವ್ರಿಗೆ ಕೆಟ್ಟದ್ದಾಗಬೇಕು, ಅವ್ರ ಲೈಫ್ ಹಾಳಾಗೋಗ್ಬೇಕು, ಈ ಥರದ ಯೋಚನೆಗಳು ನಂಗೆ ಬರೋಲ್ಲ. ನಾನು ಅದನ್ನೇ ಕಲಿತಾ ಹೋಗ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಂದರೆ ನಾನು ಬದುಕ್ತಾ ಹೋಗ್ತಾ ಸರಿ ಅವ್ರಿಗೆ, ಬಹುಶಃ ಈಗ ನಾನು ಅವ್ರನ್ನ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಯಾರು? ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನನ್ನ ಗುಣಗಳೇ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈಗ ಮನೆ ಒಳಗಡೆ 4 ಜನ ಇದ್ದರೆ ಮನೆಯಲ್ಲೇ ನಮ್ಮ ಗುಣಗಳು 3 ಜನಕ್ಕೆ ಇಷ್ಟ ಆಗಲ್ಲ. ಕರೆಕ್ಟ್. ಈಗ ನಮ್ಮ ತಾಯಿನೇ ಬೈತಾ ಇರ್ತಾರೆ, ನೀನು ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ ಅಂತ ತಾಯಿನೇ ಬೈತಾ ಇರ್ತಾರೆ, ಅಪ್ಪಂದರೆ ಬೈತಾ ಇರ್ತಾರೆ. ಹಂಗಾಗಿ ಇಡೀ ಜಗತ್ತು ನಾನು ಕರೆಕ್ಟು ಅಂತ ಇವರೆಲ್ಲರೂ ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದೇ ರಾಂಗ್. ಹಂಗೆ ಪರ್ಫೆಕ್ಷನ್ ಅನ್ನೋದು ಇಲ್ಲ. ನಾನು ಯೋಚನೆ ಮಾಡೋದು, ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿರೋ ಮನುಷ್ಯ ಅಂತ ಇಲ್ಲ. ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ತುಂಬಿಕೊಂಡಿರೋನೇ ಮನುಷ್ಯ. ಎಲ್ಲ ಗುಣಗಳು ಇರುತ್ತೆ ಮನುಷ್ಯನಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಅವನು ಒಳ್ಳೆಯವನು ಅಂದರೆ ಅವನಲ್ಲಿ ಅವಗುಣಗಳು ಇದ್ದೇ ಇರುತ್ತೆ. 100% ಇರುತ್ತೆ. ಯಾವ ವ್ಯಕ್ತಿನೂ ಈ ಜಗತ್ತಲ್ಲಿ ಇವನು ಪ್ಯೂರ್, ಇವನು ರೋಲ್ ಮಾಡಲ್, ಇವನೇ ಸರ್ವಶ್ರೇಷ್ಠ ಅಂತ ಹೇಳೋದಕ್ಕೆ ಆ ಥರ ಇಲ್ಲವೇ ಇಲ್ಲ. ಯಾವುದೂ ಆ ಥರ ಸೃಷ್ಟಿನೇ ಹಂಗಿಲ್ಲ. ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಮ ಸೃಷ್ಟಿನಲ್ಲಿ ನೀವು ಈ ಕಿವಿ ನೋಡಿ ಎರಡು ಈಕ್ವಲ್ ಆಗಿರಲ್ಲ, ಈ ಕಣ್ಣು ನೋಡಿ ಎರಡು ಈಕ್ವಲ್ ಆಗಿರಲ್ಲ. ನೀವು ಮಿರರಲ್ಲಿ ಈ ಕಡೆ ಒಂದ್ಸಲ ನೋಡ್ಕೊಳ್ಳಿ, ಈ ಕಡೆ ಒಂದ್ಸಲ ನೋಡಿ, ಲೆಫ್ಟ್ ನೋಡಿ ರೈಟ್ ನೋಡಿ, ಎರಡು ನಿಮಗೆ ಕರೆಕ್ಟಾಗಿರಲ್ಲ. ಸೃಷ್ಟಿನೇ ಹಾಗೆ. ಯಾವ ಮರನೂ ಒಂದು ತೆಂಗಿನ ಮರ ಹಿಂಗೆ ಬೆಳೆದಿದೆ ಅಂತಂದರೆ ಅದರ ಪ್ರಕಾರ ಯಾವುದು ರೋಲ್ ಮಾಡಲ್ ಇರಲ್ಲ. ಅದಕ್ಕಿಂತ ಬೇರೆ ಥರನೇ ಇರುತ್ತೆ ಇನ್ನೊಂದು ತೆಂಗಿನ ಮರ, ಅದಕ್ಕಿಂತ ಇನ್ನೊಂದು ತೆಂಗಿನ ಮರ, ಅದು ಲಕ್ಷ ತೆಂಗಿನ ಮರಗಳು ಹುಟ್ಟಲಿ, ಕೋಟಿ ಹುಟ್ಟಲಿ, ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ. ಈಗ ಎಷ್ಟು ಜನ ಇದ್ದೀವಿ ನಾವು, 106 ಕೋಟಿ ಜನಸಂಖ್ಯೆ ಇದೆ, ಪ್ರತಿಯೊಬ್ಬರು ಬೇರೆ ಬೇರೆ ಅಲ್ವಾ? ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಕೂಡ ಬೇರೆದೇ ಇದೆ. ಹಾಗಾಗಿ ಪರ್ಫೆಕ್ಷನ್ ಈಕ್ವಲ್ ಅನ್ನೋದು ಯಾವುದು ಬರಲ್ಲ ನನ್ನ ಪ್ರಕಾರ. ನೀವು ಇಷ್ಟು ಕ್ಲಾರಿಟಿನ ಮೊದಲಿನಿಂದನೂ ಇಟ್ಕೊಂಡಿದ್ದೀರಾ, ಜೀವನ ಕಲಿಸಿದ್ಯೋ? ಅದು ನೀವು ಜರ್ನಿ ಮಾಡ್ತಾ ಪ್ರತಿಯೊಂದು ಗೊತ್ತಾಗುತ್ತೆ. ಅಂದರೆ ಅದು ಜರ್ನಿನೇ ಕಲಿಸೋದು. ಜೀವನ ಮಾಡ್ತಾನೆ ಜೀವನನೇ ಕಲಿಸ್ತಾ ಹೋಗುತ್ತೆ. ಅಂದರೆ ಇತ್ತು ನನಗೂ, ನನ್ನಲ್ಲಿ ಇರಲಿಲ್ಲ ನಾನು ಪರ್ಫೆಕ್ಟ್. ಆಮೇಲೆ ಇವತ್ತಿಗೂ ನನ್ನಲ್ಲೇನು ನ್ಯೂನ್ಯತೆಗಳಿಲ್ಲ ಅಂತೇನಿಲ್ಲ, ನನ್ನೊಳಗಡೆನೂ ನ್ಯೂನ್ಯತೆಗಳಿದೆ. ಎಷ್ಟೋ ಸಾರಿ ನನ್ನ ಬಿಹೇವಿಯರು ಸರಿ ಇರಲ್ಲ, ಅದು ಮಾಡಾದ್ಮೇಲೆ ನಂಗೆ ಗೊತ್ತಾಗುತ್ತೆ ನಾನು ಹಿಂಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಅದನ್ನು ಎಚ್ಚೆತ್ಕೋತೀನಿ, ನಾನು ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನು ಮಾಡಿರೋ ತಪ್ಪುಗಳ ಬಗ್ಗೆ ಎಷ್ಟೋ ಸಲ ಗಿಲ್ಟ್ಗಳಾಗ್ತವೆ ನನಗೆ.
ಅವೆಲ್ಲವೂ ಇದೆ. ಅವೆಲ್ಲ ಇಲ್ಲ ಗಿಲ್ಟ್ ಅಂದರೆ ಆದಾಗ ಏನು ಮಾಡ್ತೀರಿ? ಅದು ಹೇಗೆ ಸರಿಪಡಿಸ್ಕೊಳ್ಳೋದು ಇದನ್ನ? ಈಗ ನಿಮಗೆಲ್ಲ ಒಂದು ಕಡೆ ಹೋಗ್ತಾ ನಾನು ಅಂದ್ಬಿಟ್ಟೆ ಅಂದ್ಕೊಳ್ಳಿ. ಅಂದ ತಕ್ಷಣ ನನಗೆ ಭಾವನವ್ರ ಮೇಲೆ ಅನ್ನಲ್ಲ ನಾನು. ಎಲ್ಲೋ ಒಂದು ಕಡೆ ಅವ್ರ ಹುಡುಗಿ ಅನ್ನೋ ಕಾರಣಕ್ಕೆ, ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ಅಂತ ಬಳಸನ್ನ. ಛೇ, ಇದನ್ನು ಹೆಂಗೆ ಸರಿಪಡಿಸ್ಕೋಬೇಕು ನಾನು? ಅಥವಾ ನಮ್ಮ ಹುಡುಗರ ಮೇಲೆ ರೇಗಾಡಿದಾಗ, ನನ್ನ ಕೆಲಸದ ವಿಚಾರದಲ್ಲಿ ರೇಗಾಡಿದಾಗ, ಪ್ರತಿಯೊಂದರಲ್ಲೂ ಯಾವುದೇ ವಿಚಾರಗಳು ಬಂದಾಗಲೂ ನಾನು ಆತ್ಮವಿಮರ್ಶೆ ಮಾಡ್ಕೋತೀನಿ. ಆ್ಯಂಡ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇರ್ತೀವಿ. ಅಂದರೆ ಪ್ರತಿ ದಿವಸ ಅದೇ ತಾನೆ ಕಲಿಯುತ್ತಾನೆ. ಅಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್. ಅಂದರೆ ಈಗ ಏನಾಗುತ್ತೆ ಗೊತ್ತಾ ನಿಮಗೆ, ನಾನು ಹುಟ್ಟಿರೋ ರೀತಿ, ನಾನು ಬೆಳೆದು ಬಂದ ವಾತಾವರಣ, ನಾನು ಕಲ್ತಿರೋ ಭಾಷೆ, ಆಮೇಲೆ ನನಗಿದ್ದಂಥ ಪ್ರಾಬ್ಲಮ್ಸ್ಗಳು, ಯಾಕೆ ನಾನು ವ್ಯಕ್ತಿಯಾಗಿ ಹಿಂಗೆ ರೂಪ ಆಗಿರ್ತೀನಿ ಅಂತಂದರೆ ನನ್ನ ಜರ್ನಿ ಇದೆ. ನಾನು ಹುಟ್ಟಿರೋದು, ನನಗೇನೇನು ಸಮಸ್ಯೆಗಳಾಗಿದೆ, ನನಗೇನು ಖುಷಿ ಸಿಕ್ಕಿದೆ, ನನ್ನ ಬದುಕಲ್ಲಿ ಎಲ್ಲೆಲ್ಲಿ ಹೋಗಿದ್ದೀನಿ, ನಾನು ಯಾವ ವ್ಯಕ್ತಿಗಳನ್ನ ಇನ್ಫ್ಲುಯೆನ್ಸ್ ಆಗಿದ್ದೀನಿ, ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿದ್ದೀನಿ, ಏನನ್ನು ಕಲ್ತಿದ್ದೀನಿ, ಏನನ್ನು ಸಮಾಜಕ್ಕೆ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಸಮಾಜಕ್ಕೆ ಹೇಳೋದಿರಲಿ, ನನಗೆ ನಾನು ಏನೇ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಇದೆಲ್ಲವೂ ಸೇರಿಕೊಂಡು ನೀವು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಸೇರಿ ಕಟ್ಟಿರೋದೇ ಈ ಕ್ಯಾರೆಕ್ಟರ್ ಆಗೋದೊಂದು. ಯಾವುದು ಹುಟ್ಟುತ್ತಾ ಬಂದಂಥ ಮಗುವಾಗಿ ನಾವು ಉಳಿಯಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ಕರೆಕ್ಟ್. ಮಗುವಾಗಿದ್ದಾಗ ಮಗು ಹೆಂಗಿರುತ್ತೆ ಅಂದರೆ, ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ, ಭಾಳ ಬ್ಯೂಟಿಫುಲ್ ವಿಡಿಯೋ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದೊಂದು ಇನ್ಸ್ಟಾಗ್ರಾಮಲ್ಲಿ ಬಂದಂಥ ವಿಡಿಯೋ, ಭಾಳ ಚೆನ್ನಾಗಿತ್ತು ಅದು. ಅದರಲ್ಲಿ ಏನಂದರೆ, ಪ್ರತಿಯೊಬ್ಬರೂ ಅವ್ರ ತಂದೆ ತಾಯಿ ಒಂದು ನಾಯಿ ಮರಿಯನ್ನು ಅವ್ರ ಮಗುಗೆ ತಂದು ಕೊಡ್ತಾರೆ. ಒಂದು 5-6 ಕೊಲಾಜ್ ವಿಡಿಯೋ ಅದು. ಒಂದು ನಾಯಿ ಮರಿನ ವಿಡಿಯೋನ ತಂದು ಕೊಡ್ತಾ ಇರ್ತಾರೆ ಎಲ್ರಿಗೂ. ಆ ಮಗು ಎಲ್ಲ ಮಲಗಿರ್ತದೆ, ಇನ್ನೊಂದು ಕಾರ ಥರ ಇರುತ್ತೆ, ಇನ್ನೊಂದು ಇರುತ್ತೆ. ಒಂದು 3-4 ವರ್ಷದ ಮಕ್ಕಳಿಗೆ ಅವರು ಗಿಫ್ಟ್ ಕೊಡ್ತಾರೆ ಗೊತ್ತಾ, ಬರ್ಡೇಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೆ ಹಂಗೆ ಗಿಫ್ಟ್ ಕೊಡ್ತಾರೆ ಮಗುನ. ಯು ಕಾಂಟ್ ಬಿಲೀವ್, 10 ವಿಡಿಯೋ ನೋಡಿದೆ ನಾನು. 10 ವಿಡಿಯೋಗಳಲ್ಲಿ 9 ಮಕ್ಕಳು ಅಳ್ತಾ ಇದ್ದಾವೆ, ಅಳ್ತಾ ಇದೆ. ಅದು ನೋಡಿ ಖುಷಿಗೆ, ಆ ಇನ್ನೋಸೆನ್ಸ್ ನೋಡಿ. ಅಂದರೆ ಮನುಷ್ಯ ಬೆಳೀತಾ ಏನಾಗ್ತೀವಿ ನಾವು, ಎಲ್ಲವನ್ನೂ ಅಂದರೆ ರಾಗ, ದ್ವೇಷ, ಮತ್ತೊಂದು ಇನ್ನೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಎದುರುಗಡೆ ನಿಂತಾಗ ಯಾವುದೋ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನಾವೆಲ್ಲ ಒಂದು ಅಂತ ಇರ್ತೀವಿ, ಬಟ್ ಯಾರೂ ಒಂದಾಗಿರಲ್ಲ. ನೆಗೆಟಿವ್ ಎನರ್ಜಿಗಳನ್ನೇ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅವ್ರು ಯಾರೋ ಬೆಳೀಲಿ, ಓಕೆ ಫೈನ್, ಅವ್ರು ಚೆನ್ನಾಗಿದ್ದಾರೆ, ಖುಷಿ ಪಡೋಣ. ಆ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು.